ವೆಲ್ಕಮ್ ಬ್ಯಾಕ್. ಸಿಎಂ ಕುಮಾರಸ್ವಾಮಿ ಅವರು ಆಪರೇಷನ್ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ವಾಗ್ದಾಳಿಯನ್ನ ಬಿಜೆಪಿಯ ನಾಯಕರ ಮೇಲೆ ಮಾಡಿದ್ರು. ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ವಾಗ್ದಾಳಿ ಇತ್ತು ಬನ್ನಿ ನೋಡ್ಕೊಂಡು ಬರೋಣ. ಜನತೆ ಮುಂದೆ ಇವತ್ತು ನಾವು ದುಡ್ಡು ಖರ್ಚು ಮಾಡೋದು ನೀವು ಏನ್ ಮಾಡಿ ನನಗೆ ಬಿಜೆಪಿ ನಾಯಕರು ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನಂತೂ ಎಲ್ಲೂ ಪ್ರಚಾರ ಮಾಡಿಲ್ಲ. ಮಾಧ್ಯಮದಲ್ಲಿ ಬಂದಂತ ವರದಿಗಳನ್ನ ನಾವೆಲ್ಲ ಗಮನಿಸಿದ್ದೇವೆ. ಡೆಡ್ ಲೈನ್ಗಳನ್ನ ಕೊಟ್ಟಂತದ್ದು ಯಾರ ಒಂದು ಮೂಲಗಳಿಂದ ತಮ್ಮಗಳಿಗೆ ಬಂತು ಅನ್ನೋದು ನನಗೇನು ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ 15ನೇ ತಾರೀಕು ಏನೋ ದೊಡ್ಡ ರಾಜ್ಯದಲ್ಲಿ ಸಂಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು, ಸಂಕ್ರಾಂತಿ ಆಗುತ್ತೆ ಅಂತಕ್ಕಂಥ ಭಾವನೆಗಳನ್ನ ಮೂಡಿಸ್ತಕ್ಕಂಥದಕ್ಕೆ ತಮ್ಮಗಳನ್ನ ಕೆಲವು ವರ್ಗದವರು ಏನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸಂಕ್ರಾಂತಿಯನ್ನ ಮಾಡ್ಲಿಕ್ಕೆ ಹೋಗಿ ಸಂಭ್ರಾಂತಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಂತರ ಕಾಂಗ್ರೆಸ್ ಮತ್ತು JDSನ ನಾಯಕರು, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳು ಬಿಜೆಪಿ ಶಾಸಕರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಹಲವಾರು ರೀತಿಯ ಆಮಿಷಗಳನ್ನು ಒಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪದೇ ಪದೇ ಬಿಜೆಪಿಯ ರಾಜ್ಯದ ಅಧ್ಯಕ್ಷರೇನು ಹೇಳ್ತಾ ಇದ್ದಾರೆ. ಇದೆಲ್ಲ ನನಗೆ ಆಶ್ಚರ್ಯ ತಂದಿರತಕ್ಕಂಥ ಒಂದು ಕ್ಷಣಗಳಿವೆಲ್ಲ. ಎಲ್ಲ ರೀತಿಯ ವ್ಯರ್ಥ ಕಸರತ್ತು ಮಾಡ್ತಾ ಇರತಕ್ಕಂಥವ್ರು ಅವರುಗಳೇ. ಬಿಜೆಪಿಯ ಕೆಲವರು ನಾಯಕರುಗಳ ಚಿತ್ರಗಳು ಯಾರ ಜೊತೆ ಇದೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲ ಮುಂಬೈನಲ್ಲೋ ದೆಹಲಿನಲ್ಲೋ ಯಾರ್ಯಾರು ಲೀಡ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಒಂದು ಯಡಿಯೂರಪ್ಪನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾವು ಹೊಸ ವರ್ಷದಲ್ಲಿ ನಾನು ವಿಶೇಷವಾಗಿ ನನ್ನ ಮಗನ ಜೊತೆ, ನನ್ನ ಕುಟುಂಬದ ಜೊತೆ ಒಂದು 3 ದಿವಸ ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿದ್ದೆ ಅಂತಕ್ಕಂಥದ್ದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಬರಗಾಲ ಇದೆ ರಾಜ್ಯದೊಳಗೆ, ಈ ಮುಖ್ಯಮಂತ್ರಿಗಳಿಗೆ ಏನು ಜವಾಬ್ದಾರಿ ಇದೆಯಾ, ಈ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಾ, ಏನು ರಾಜ್ಯದ ಜನತೆಯ ಪರವಾಗಿ, ರೈತರ ಪರವಾಗಿ ಆಕ್ರೋಶಭರಿತವಾಗಿ ನಾಡಿನ ಜನತೆಯ ಸಂಕಷ್ಟಗಳ ಬಗ್ಗೆ ಬಹಳ ಅನುಕಂಪ ಒಬ್ಬರಲ್ಲೇ ಇರತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಅವತ್ತು ನನ್ನ ಮೇಲೆ ಟೀಕೆ ಮಾಡಿದಂಥದ್ದೇನಿದೆ, ಇವತ್ತು ಯಡಿಯೂರಪ್ಪನವರಿಗೆ ಅವ್ರ ಸ್ನೇಹಿತರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಎಷ್ಟು ದಿನ ಆಯಿತು ದೆಹಲಿಯಿಂದ ಆಚೆ ಹೋಗಿ ಅಲ್ಲೆಲ್ಲೋ ಗುರುಗಾಂವ್ ಹತ್ರ ಯಾವುದೋ ಹೋಟ್ಲಲ್ಲಿದ್ದಾರೆ. ಯಾವ ಪುರುಷಾರ್ಥವನ್ನ ಸಾಧನೆ ಮಾಡಲಿಕ್ಕೆ ಹೋಗಿ ಅವ್ರನ್ನೆಲ್ಲರನ್ನೂ 100 ಶಾಸಕರುಗಳನ್ನ, ಬಿಜೆಪಿ ಶಾಸಕರನ್ನ ತಗೊಂಡೋಗಿ ಕೂಡಾಕೊಂಡಿದ್ದಾರೆ. ಮಾಧ್ಯಮದವ್ರು ನೀವೇ ವಿಷಯಗಳನ್ನು ಬಿತ್ತರಿಸಿದ್ದೀರಿ. ಅದೇನೋ ಮೊಬೈಲ್ ಫೋನ್ಗಳನ್ನು ಕಿತ್ತಿಟ್ಕೊಂಡಿದ್ದಾರೆ. ಎಲ್ಲ ರೀತಿ ದಿಗ್ಬಂಧನವನ್ನ ಬಿಜೆಪಿಯ ಶಾಸಕರ ಮೇಲೆ ಏರಿದ್ದಾರೆ ಅಂತ ಹೇಳಿ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಇದನ್ನ ನೀವು ಆ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ಈಗ ಗುರುಗಾಂವ್ನಲ್ಲಿ ಬರವೀಕ್ಷಣೆ ಮಾಡ್ತಾ ಇದ್ದಾರ ಹೋಟ್ಲಲ್ಲಿ ಕೂತ್ಕೊಂಡು. ಇವರೀಗ 6 ದಿನಗಳಿಂದ ಗುರುಗಾಂವ್ನಲ್ಲಿ ಕೂತಿರ್ತಕ್ಕಂಥ 100 ಶಾಸಕರು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಈಗ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬರ ಎಲ್ಲ ಇವತ್ತು ಹೋಗ್ಬಿಟ್ಟಿದೆಯಾ, ಜನ ಕಷ್ಟದಿಂದ ಇವತ್ತು ಸುಖದ ಕಡೆಗೆ ಬಂದಿದ್ದಾರ.
ಒಂದು ವಾರದಿಂದ ನೀವು ಅಲ್ಲಿ ಕೂತಿದ್ದೀರಲ್ಲಪ್ಪ, ಈಗ ನಮಗೆ ಚಾರ್ಜ್ ಮಾಡೋರು, ನಾವೆಲ್ಲ 2 ದಿವಸ ಹೊರಗಡೆ ಹೋದ ತಕ್ಷಣಲೇ ಈಗ ಇದಕ್ಕೇನು ಹೇಳ್ತೀರಿ ಯಡಿಯೂರಪ್ಪನವ್ರೆ ನೀವು ಜನತೆ ಮುಂದೆ? ಇವತ್ತು ನಾವು ದುಡ್ಡು ಖರ್ಚು ಮಾಡೋದು ನೀವು ಏನ್ ಮಾಡ್ತಾ ಇದೀರಿ ಅದು ಯಾವುದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇತ್ತೀಚಿನ ರಾಜಕಾರಣದಲ್ಲಿ ಒಂದು ಶಾಸಕರುಗಳನ್ನ ಒಟ್ಟಾಗಿ ಹಿಡಿದಿಡಬೇಕು ಅನ್ನೋದಕ್ಕೆ ರೆಸಾರ್ಟ್ಗಳಲ್ಲಿ ಹೋಟ್ಲ್ಗಳಲ್ಲಿ ಹೋಗಿ ಒಟ್ಟಾಗಿರ್ತಕ್ಕಂಥದ್ದು ಒಂದು ನಡವಳಿಕೆ ಪ್ರಾರಂಭ ದೇಶದಲ್ಲೇ ಆಗೋಗಿದೆ. ಇದೇನು ಹೊಸ ಪ್ರಕರಣ ಅಂತಲೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ನನಗೆ ಆಶ್ಚರ್ಯ, ನೀವು ನಮ್ಮ ಪಕ್ಷದ ಶಾಸಕರುಗಳ ಬಗ್ಗೆ ಟೀಕೆ ಮಾಡೋರು, ನಿಮ್ಮವ್ರನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೇನು? ಕಾಂಗ್ರೆಸ್ ನಾಯಕರಿಗೇನಾಗಿದೆ, JDSನರಿಗೇನಾಗಿದೆ? ನೀವು ಸರಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಮ್ಮ ಮೇಲೆ ಚಾರ್ಜ್ ಮಾಡ್ತೀರಾ ವಿನಾಕಾರಣ ಅಂತ ಏನು ಹೇಳ್ತೀರ ನೀವು? ಹಾಗಿದ್ರೆ ನಿಮ್ಮ 100 ಶಾಸಕರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ದಿಗ್ಬಂಧನ ಹಾಕಿ ಹೋಟೆಲ್ ಕೂಡ ಹಾಕೊಂಡಿದ್ದೀರಲ್ಲ, ಹಾಗಿದ್ರೆ ನಿಮ್ಮ ಮತ್ತು ನಿಮ್ಮ ಶಾಸಕರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಏನಿದೆ? ನಾವೆಲ್ಲ ಇಲ್ಲಿ ಕೂತಿದ್ದೇವೆ ನಾಯಕರೆಲ್ಲ, ನಾವೇನು ಯಾವ ರೆಸಾರ್ಟ್ ಕರ್ಕೊಂಡು ನಮ್ಮ ಶಾಸಕರನ್ನ ದಿಗ್ಬಂಧನ ನಾವೇನು ಮಾಡಿಲ್ಲ, ಫ್ರೀ ಆಗಿ ಬಿಟ್ಟಿದ್ದೇವೆ ನಮ್ಮ ಶಾಸಕರುಗಳನ್ನ. ಎಲ್ಲ ಮಾಡ್ತಿರೋರು ನೀವುಗಳೇ, ಆದ್ರೆ ನಿಮ್ಮ ದೂರು ನಮ್ಮಗಳ ಮೇಲೆ ಅಪಾದ.